ಕಂಪ್ನಿ ಓಕೆ ಬಿಟ್ಬಿಡಿ. ಕಂಪ್ನಿ ಇಲ್ಲಾಂದರೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ. ಈ ಕಂಪ್ನಿ ಇಲ್ಲಪ್ಪ ಅಂದರೆ ಸರ್ ಸೇಮ್ ಕಾಂಬಿನೇಷನ್ ಬೇರೆ ಕಂಪ್ನಿ ಇದೆ ಅಂತೇಳಿ ನಮಗೆ ಕೊಡ್ತಾರೆ ಅಂತೇಳಿ ನನ್ನ ಬೇಸಿಕ್ ನಾಲೆಡ್ಜ್. ನೀವು ಹೇಳಿ ನಿಮಗೆಲ್ಲ ಗೊತ್ತಿರುತ್ತೆ ಕೊಡ್ಬೋದು. ಇದನ್ನ ಹೊರಗಡೆ ಯಾರು ಬರ್ಕೊಟ್ಟಿದ್ದಾರೆ? ಒಬ್ಬರು ಡಾಕ್ಟರ್ ಬರ್ತಾ ಇಲ್ಲ, ಯಾರು ಬರ್ಕೊಟ್ಟಿದ್ದಾರೆ? ಸ್ಟಾಕ್ ಬಂದಿದೆ, ಮುಗ್ದೋಗಿದೆ ಸರ್. ಪೇಷಂಟ್ಸ್ ಸರ್ ಇಲ್ಲಂದ್ರೆ ಇಮಿಡಿಯೇಟ್ ನಾವು ಕಳಿಸ್ಕೊಡ್ತೀವಿ. ಲೋಕಲ್ ಅವ್ರು ಒಂದು ಥಿಂಗ್ sister should take care that it is available here and get it from here, sir. We will write no treatment really ಬರುತ್ತೆ ಸರ್. ಮೆಡಿಸಿನ್ಸ್ ಟ್ರೀಟ್ಮೆಂಟ್ ನೋ ಸರ್, ಯು ವಿಲ್ ಅಡ್ವೈಸ್ ಸರ್ ಅದು ಕೊಡಿ ಅಂತ. ಈಗ ಇಲ್ಲ ಅಂದರೆ ಅಷ್ಟೇ ನಾನು ಮೊನ್ನೆ ಎಡಿಟಿವ್ ಮೀಟಿಂಗಲ್ಲಿ ಹೇಳಿದ್ದೆ. ನೀವೇನಂತ ಹೇಳಿದ್ರೆ ಒಂದು ಪ್ಲಸ್ ಎಲ್ಲ ಮೆಡಿಸಿನ್ಸ್ ಇದೆ, ಕೆಲವಷ್ಟು ನಾನು ಯಾಕೆ ಸ್ಟೋರಿಗೆ ಬರ್ತೀನಿ? ನಾನು ಬರೋದು ಪೇಷಂಟ್ ಹತ್ರ ಲಿಸ್ಟ್ ನೀವು ಸ್ಟೋರಲ್ಲಿ ಏನು ಇಟ್ಕೊಂಡ್ರೂ ಉಪಯೋಗ ಇಲ್ಲ. ಅದು ಜನಕ್ಕೆ ಸೇರಿದ್ರೇ ಅದು ಉಪಯೋಗ. ನೀವು ಸ್ಟೋರಲ್ಲಿ 1000 ಕೋಟಿದು ಮೆಟೀರಿಯಲ್ ಇಟ್ಕೊಂಡು, ಟ್ಯಾಬ್ಲೆಟ್ಸ್ ಇಟ್ಕೊಂಡು ಅದು ಜನಕ್ಕೆ ಸೇರಿದ್ರೆ ಉಪಯೋಗ ಬರುತ್ತೆ. ನೀವು ಸ್ಟೋರಲ್ಲಿ ಸರ್ ಅಷ್ಟು ಹಾಕಿರಿ ಏನು ಉಪಯೋಗ? ಡೈರೆಕ್ಟ್ ಅವೈಲೇಬಲ್ ಲಿಸ್ಟ್ ಇದೆ. ಪೇಷಂಟ್ಸ್ಗೆ ಇದು ಮುಡ್ತಿದ್ದೇನೆ ಇಲ್ಲ ಅಂತೇಳಿ ನೋಡ್ಕೊಂಡು ನಾನು ನೋಡ್ಕೊಬೇಕು, ನೀವು ನೋಡ್ಕೋಬೇಕಲ್ಲ. ಓಕೆ, ನಾವು ನಿಮ್ಮ ಮೇಲೆ ಜವಾಬ್ದಾರಿ ಬಿಟ್ಟಿರ್ತೀವಿ, ನೀವೇ ನೋಡ್ಕೊಂಡು ಹೋಗ್ಬೇಕಲ್ಲ. ಈಗ ಅವ್ರೇನಂತ ನನಗೆ ಸಂಬಂಧ ಇಲ್ಲ ಅಂತ ಅವರೇ ಸಂಬಂಧ ಇಲ್ಲ ಅಂತ ಅಲ್ಲ ಸರ್. ನಾನು ಪ್ರಿಸ್ಕ್ರಿಪ್ಷನ್ ಒಂದು ಬರೀತೀನಿ ಸರ್, ಯಾರೇನು ತಂದ್ಕೊಟ್ರು ನಾನು ಹಾಕ್ತೀನಿ ಅಂತ ಡಾಕ್ಟ್ರು ಅವ್ರು ಹೇಳ್ತಾರೆ. ಓಕೆ, ಬಟ್ ಇದು ಕ್ಯಾರ್ ರೆಸ್ಪಾನ್ಸ್